ಹಾಯ್ ಎಲ್ರು ನಮಸ್ತೆ. ಸೊ ನಾನು 2 ಡೇಸಿಂದ ನಾನು ವೀಡಿಯೋ ಅಪ್ಲೋಡ್ ಮಾಡೋಕ್ಕಾಗಿಲ್ಲ ಯೂಟ್ಯೂಬಲ್ಲಿ, ಸಾರಿ. ಸೊ ಹಬ್ಬ ಅಲ್ವಾ, ಹಂಗಾಗಿ ಬ್ಯುಸಿ ಇದ್ದೆ, ಅಪ್ಲೋಡ್ ಮಾಡೋಕ್ಕೆ ಟೈಮ್ ಸಿಗಲಿಲ್ಲ. ಸೊ ಇವತ್ತು ನೀವು ಡೇಟು ಮತ್ತು ಟೈಮ್ಸ್ನ ಚೆಕ್ ಮಾಡ್ಕೋಬೋದು. ಇವತ್ತು ನಾನು ಟ್ರೇಡಿಂಗ್ ಮಾಡಿಬಿಟ್ಟು ನಿಮಗೆ ನಾನು ಲೈವಲ್ಲಿ ತೋರಿಸ್ಕೊಡ್ತೀನಿ ನನಗೆ ಇವತ್ತು ಎಷ್ಟೆಲ್ಲ ಅರ್ನಿಂಗ್ ಆಗುತ್ತೆ. ಹಾಗೆ ನನಗೆ ಇವತ್ತಿಗೆ ಜಾಯಿನ್ ಆಗಿ ನನ್ನ ಟ್ರೆಸರಿ ನೆಫ್ಟಿಗೆ 60 ಡೇಸ್ ಆಗ್ತಾ ಬಂತು. 60 ಡೇಸ್ ಆಗ್ತಾ ಬಂತು. ಸೊ ನಿಮಗೆ ನನ್ನ ಟೋಟಲ್ ಅರ್ನಿಂಗು ಇವತ್ತಿಂದ ಅರ್ನಿಂಗು ಎಷ್ಟಿದೆ ಅಂತ ನಿಮಗೆ ನಾನು ಲೈವಲ್ಲಿ ತೋರಿಸ್ಕೊಡ್ತೀನಿ. ಸೊ ನೋಡ್ಬೋದು, ಇವತ್ತು ಏಪ್ರಿಲ್ 1. ಸೊ ನೀವು ಟೈಮ್ ಕೂಡ ನೀವು ಚೆಕ್ ಮಾಡ್ಕೋಬೋದು. ಸೊ ಬನ್ನಿ, ನಾನು ಪ್ರೋಮೋದಲ್ಲಿ ಹೋಗ್ತಾ ಇದ್ದೀನಿ. ಸೊ ನೋಡ್ಬೋದು, ನನ್ನ ಟೋಟಲ್ ಬ್ಯಾಲೆನ್ಸ್ ಬಂದುಬಿಟ್ಟು ಇಷ್ಟಿದೆ. ಸೊ ನನಗೆ ನೀವು ಅಂದ್ಕೋಬೋದು ಇಷ್ಟೆಲ್ಲ ಹೇಗಾಯಿತು ಅಮೌಂಟ್ ಅಂತ ಹೇಳ್ಬಿಟ್ಟು. ಸೊ ನನಗೆ ರಿವಾರ್ಡ್ಸ್ ಬಂದಿತ್ತು ಕಂಪ್ನಿ ಕಡೆಯಿಂದ. ಸೊ ಬನ್ನಿ ತೋರಿಸ್ತೀನಿ. ಸೊ ಇಲ್ಲಿ ತೋರಿಸ್ತಾ ಇಲ್ಲ, ನನಗೆ ರಿವಾರ್ಡ್ಸ್ ಬಂದಿತ್ತು, ಹಾಗಾಗಿ ಇಷ್ಟೆಲ್ಲ ಅಮೌಂಟ್ ಆಗಿದೆ. ನಂದು ಟುಡೇ ಅರ್ನಿಂಗ್ ಬಂದುಬಿಟ್ಟು ನನಗೆ 0 ಇದೆ. ನಾನು ಹಾಕಿರೋಂಥ ಅಮೌಂಟ್ ಬಂದುಬಿಟ್ಟು $20. ಸೊ $20ಗೆ ನನಗೆ ಇಷ್ಟೆಲ್ಲ ಅಮೌಂಟ್ ಬಂದಿದೆ. ಸೊ ಯಾವ ರೀತಿ ನಾವಿಲ್ಲಿ ಟ್ರೇಡಿಂಗ್ ಮಾಡಿ ಅರ್ನಿಂಗ್ನ ಮಾಡಬೇಕಂತ ನಿಮಗೆ ನಾನು ತೋರಿಸ್ಕೊಡ್ತಾ ಇದ್ದೀನಿ. ರಿಸರ್ವ್ ಅಂತ ಇರುತ್ತೆ, ಅಲ್ಲಿ ಕ್ಲಿಕ್ ಮಾಡಬೇಕಾಗುತ್ತೆ. ವೆಯ್ಟ್ ಮಾಡಿ. ಸೊ ರಿಸರ್ವ್ ಮೇಲೆ ಕ್ಲಿಕ್ ಮಾಡಿಕೊಂಡು ಮತ್ತೆ ಇಲ್ಲಿ ರಿಸರ್ವ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಕ್ಲಿಕ್ ಮಾಡಿಕೊಂಡಾಗ ಮತ್ತೆ ಇಲ್ಲಿ ಒಂದು ಕನ್ಫರ್ಮ್ ಅಂತ ಇರುತ್ತೆ, ಕ್ಲಿಕ್ ಮಾಡಬೇಕು. ಸ್ವಲ್ಪ ಬ್ಯುಸಿ ಇದ್ದೀನಿ, ಹಾಗಾಗಿ ನಾನು ಯಾರಿಗೂ ರೆಸ್ಪಾನ್ಸ್ ಮಾಡೋಕ್ಕಾಗ್ತಾಯಿಲ್ಲ, ಸಾರಿ. ಹಾಗೆ ನನ್ನ ತಮ್ಮನ ಮದುವೆ ಕೂಡ ಫಿಕ್ಸ್ ಆಗಿದೆ. ಸೊ ಅದರಲ್ಲೂ ಸಹ ನಾನು ಬ್ಯುಸಿ ಇದ್ದೀನಿ, ಹಾಗಾಗಿ ನಾನು ಯಾರಿಗೂ ರೆಸ್ಪಾನ್ಸ್ ಮಾಡ್ತಾಯಿಲ್ಲ. ಸೊ ನನಗೆ ಆದರೆ ನಾನು ವೀಡಿಯೋನ ಅಪ್ಲೋಡ್ ಮಾಡ್ತೀನಿ. ಇಲ್ಲ ನಿಮಗೇನೋ ಡೌಟ್ ಇದೆ, ನಂಬರ್ ಕೊಟ್ಟಿದ್ದೀನಿ, ನನಗೆ ಮೆಸೇಜ್ ಮಾಡಿ. ಸೊ ನಾನು ಡೈರೆಕ್ಟಾಗಿ ನಿಮಗೆ ಹೇಳ್ಕೊಡ್ತೀನಿ ಯಾವ ರೀತಿ ಏನು ಅಂತ ಹೇಳ್ಬಿಟ್ಟು. ಸೊ ತುಂಬ ಚೆನ್ನಾಗಿದೆ, ಒಂದು ಒಳ್ಳೆ ಅರ್ನಿಂಗ್ಸ್ ಆಗುತ್ತೆ. ಮನೇಲೇ ಕೂತ್ಕೊಂಡು ಒಂದು 2 ಮಿನಿಟ್ಸಲ್ಲಿ ಒಂದು ಒಳ್ಳೆ ನಾವು ಅರ್ನಿಂಗ್ನ ಮಾಡ್ಬೋದು ಈ ಪ್ಲ್ಯಾಟ್ಫಾರ್ಮಲ್ಲಿ. ಸೊ ಈ ರೀತಿ ಒಂದು ಟೈಮಿಂಗ್ಸ್ ಬಂದಮೇಲೆ ಇಲ್ಲಿ ಪಕ್ಕದಲ್ಲಿ ಕಲೆಕ್ಷನ್ ಅಂತ ಇರುತ್ತೆ, ಅಲ್ಲಿ ಕ್ಲಿಕ್ ಮಾಡಬೇಕಾಗುತ್ತೆ. ಕ್ಲಿಕ್ ಮಾಡಿಕೊಂಡಾಗ ಈ ರೀತಿ ಒಂದು ಸೇಲ್ ಅಂತ ಒಂದಿರುತ್ತೆ, ಸೇಲ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಕ್ಲಿಕ್ ಮಾಡಿಕೊಂಡಾಗ ನಮಗೆ ಟುಡೇ ಅರ್ನಿಂಗ್ ಆಗೋವಂಥದ್ದು ತೋರಿಸ್ಕೊಡ್ತೀನಿ ಬನ್ನಿ. ಸೊ ತುಂಬ ಸಿಂಪಲ್ ಆಗಿದೆ, ಈಸಿ ಆಗಿದೆ, ಯಾರು ಬೇಕಾದರೂ ವರ್ಕ್ ಮಾಡಿ ಇಲ್ಲಿ ಅರ್ನಿಂಗ್ನ ಮಾಡ್ಬೋದು. ನೀವು 10,000 ರೂಪಾಯಿಂದ ಇಲ್ಲಿ ಸ್ಟಾರ್ಟ್ ಮಾಡ್ಬೋದು ಈ ಪ್ಲ್ಯಾಟ್ಫಾರ್ಮಲ್ಲಿ. ಸೊ ಸ್ಟಾರ್ಟ್ ಮಾಡಿ ನೀವು ಲಕ್ಷಾಂತರ ರೂಪಾಯಿ ಇಲ್ಲಿ ಅರ್ನಿಂಗ್ ಕೂಡ ಮಾಡ್ಬೋದು. ಸೊ ನನಗೆ ಇವತ್ತು ಟೋಟಲ್ ಅರ್ನಿಂಗ್ ಬಂದ್ಬಿಟ್ಟು ನನಗೆ 5,69,000 ಆಗಿದೆ. ಟುಡೇ ಅರ್ನಿಂಗು 2,000 ಬಂದಿದೆ. ಸೊ ನೋಡ್ಬೋದು, ನಾನು ನಿಮಗೆ ರೀಫ್ರೆಶ್ ಕೂಡ ಕೊಟ್ಟು ತೋರಿಸ್ತಾ ಇದ್ದೀನಿ. ಸೊ ಈ ರೀತಿ ಇಲ್ಲಿ ಅರ್ನಿಂಗ್ ಆಗುತ್ತೆ. ಇಂಟ್ರೆಸ್ಟ್ ಇದ್ದರೂ ಕಾಲ್ ಮಾಡಿ, ಹಾಗೆ ಏನೋ ಡೌಟ್ ಇದ್ದರೂ ಹೋಗಿ ಚೆಕ್ ಮಾಡಿ. ನಂದು ಯೂಟ್ಯೂಬಲ್ಲಿ ನಾನು ಡೈಲಿ ವಿಡಿಯೋನ ಹಾಕಿದ್ದೀನಿ, ನೀವು ಚೆಕ್ ಮಾಡಿಕೊಂಡ್ರೆ ನಿಮಗೊಂದು ಕ್ಲಾರಿಟಿ ಸಿಗುತ್ತೆ. ಸೊ ಇದೊಂದು ಗೌರ್ಮೆಂಟ್ ಕಡೆಯಿಂದ ಸರ್ಟಿಫೈಡ್ ಆಗಿರೋಂಥ ಒಂದು ಪ್ಲ್ಯಾಟ್ಫಾರ್ಮು, ಯಾವುದೇ ಕಾರಣಕ್ಕೂ ಫೇಕ್ ಇಲ್ಲ. ಸುಮಾರು ಜನ ಹೇಳ್ತಾ ಇರ್ತೀರ ಅಲ್ಲೇ ಅಮೌಂಟ್ ಕಳ್ಕೊಂಡು ಇಲ್ಲೇ ಅಮೌಂಟ್ ಕಳ್ಕೊಂಡು ಅಂತ ಹೇಳ್ಬಿಟ್ಟು. ಹಾಗೆ ಇದರಲ್ಲೂ ಸಹ ಜಾಯಿನ್ ಆದವ್ರಿಗೆ ಸರಿಯಾಗಿ ಒಂದು ಗೈಡೆನ್ಸ್ ಸಿಗ್ತಿಲ್ಲ, ಯಾವ ರೀತಿ ಇಲ್ಲಿ ನಾವು ವಿತ್ಡ್ರಾ ಮಾಡಬೇಕು, ಏನೆಲ್ಲ ಸೆಟ್ಟಿಂಗ್ಸ್ ಮಾಡಬೇಕು ವಿತ್ಡ್ರಾ ಮಾಡ್ಕೊಳ್ಳೋಕ್ಕೆ, ಅದೊಂದು ಕೆಲವೊಂದು ಪ್ರೊಸೀಜರ್ ಇರುತ್ತೆ, ಅದೆಲ್ಲ ಅವರಿಗೆ ಸಿಗ್ತಾ ಇಲ್ಲ. ಜಾಯಿನ್ ಮಾಡಿಸಿ ಹಾಗೆ ಬಿಟ್ಬಿಟ್ಟಿದ್ದಾರೆ, ಅವರಿಗೆ ಪಾಪ ತುಂಬ ಕಷ್ಟ ಆಗ್ತಿದೆ. ಆ ರೀತಿ ಎಲ್ಲ ಮಾಡ್ಕೊಳಕ್ಕೆ ಹೋಗಬೇಡಿ. ಒಂದು ಒಳ್ಳೆಯ ಒಂದು ಮೆಂಟರ್ ಆಗಲಿ, ಒಂದು ರೆಸ್ಪಾನ್ಸ್ ಮಾಡ್ತಾರಲ್ವ ಅಂಥವ್ರ ಹತ್ರ ಜಾಯಿನ್ ಆಗಿ. ಸೊ ನೀವು ಬೇರೆ ಕಡೆ ಜಾಯಿನ್ ಆಗಿ ನನ್ನ ಹತ್ರ ಆ ಥರ ನಿಮ್ಗೆ ಗೊತ್ತಾಗಿಲ್ಲ ಅಂತ ಕೇಳ್ಕೊಬಂದರೆ ನನಗೆ ಹೇಳೋಕ್ಕೆ ಕಷ್ಟ ಆಗುತ್ತೆ. ಯಾಕೆಂದರೆ ನನಗೂ 2 ಮಕ್ಕಳಿದ್ದಾರೆ. ಹಾಗೆ ನನ್ನ ಹತ್ರ ಸುಮಾರು ಜನ ಜಾಯಿನ್ ಆಗಿದ್ದಾರೆ. ಅದಕ್ಕೋಸ್ಕರ ನೋಡಿಕೊಂಡು ಯಾರ ಮೇಲೆ ನಿಮಗೆ ನಂಬಿಕೆ ಇರುತ್ತೋ ಅವ್ರ ಹತ್ರ ಜಾಯಿನ್ ಆಗಿ. ಸೊ ನಾನು ನಿಮಗೆ ರಿಫ್ರೆಶ್ ಕೂಡ ಮಾಡಿ ತೋರಿಸ್ತಾ ಇದ್ದೀನಿ. ಸೊ ಇದು ಲೈವಲ್ಲಿ ಮಾಡಿರೋಂಥ ವೀಡಿಯೋ, ಯಾವುದೇ ಕಾರಣಕ್ಕೂ ಫೇಕ್ ಇಲ್ಲ. ಹಾಗೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಸೊ ಬ್ಯುಸಿ ಇದ್ದೀನಿ, ಹಂಗಾಗಿ ಏನು ಹೇಳೋಕ್ಕಾಗ್ತಾಯಿಲ್ಲ, ಏನಾದರೂ ತಪ್ಪಿದರೆ ಸಾರಿ. ಸೊ ನೋಡ್ಬೋದು, ಇಲ್ಲಿ ಸಹ ನನಗೆ ಟುಡೇ ಅರ್ನಿಂಗು $20 ಬಂದಿದೆ, ಅಂದರೆ 2,000 ಬಂದಿದೆ. ನನಗೆ ಸ್ಟಾರ್ಟಿಂಗ್ 300 ರೂಪಾಯಿಂದ ಬರ್ತಾಯಿತ್ತು, ಇವಾಗ ನನಗೆ 2,000 ತನಕ ಬರ್ತಾಯಿದೆ. ತುಂಬ ಖುಷಿ ಆಗುತ್ತೆ. ಒಂದು 2 ಮಿನಿಟ್ಸ್ ನನಗೆ ಅರ್ನಿಂಗ್ ಆಗ್ತಾಯಿದೆ. ಸೊ ನಾನು ಇನ್ನೂ ವಿತ್ಡ್ರಾ ಕೊಟ್ಟಿಲ್ಲ. ಮೊನ್ನೆ ನಾನು 4 ಲಕ್ಷ ವಿತ್ಡ್ರಾ ಕೊಟ್ಟಿದ್ದೆ, ಬಟ್ ಅದು ಅಷ್ಟೊಂದು ನಾನು ಕೊಡಬಾರ್ದಾಗಿತ್ತು. ಅದು ಲೆವೆಲ್ಸಲ್ಲಿ ಇದ್ದಾಗ ಇಷ್ಟು ಅಂತ ಇರುತ್ತೆ, ಒಂದು ಮಿನಿಮಮ್ ಇಷ್ಟು ಕೊಡಬೇಕಂತ ಇರುತ್ತೆ. 50,000 ಅಷ್ಟೇ ಕೊಡ್ಬೋದು, ನಾನು 4 ಲಕ್ಷವರೆಗೂ ಕೊಡೋಕ್ಕಾಗಲ್ಲ. ಹಾಗಾಗಿ ನಾನು 4 ಲಕ್ಷ ಕೊಟ್ಟಿದ್ದೆ, ಅದು ಕ್ಯಾನ್ಸಲ್ ಆಗಿ ನನಗೆ ಅಮೌಂಟ್ ವಾಪಸ್ ಬಂದಿದೆ. ಮತ್ತು ನಾನು ನಾಳೆ ವಿತ್ಡ್ರಾ ಕೊಡ್ತಾಯಿದ್ದೀನಿ. ಸೊ ವಿತ್ಡ್ರಾ ಒಂದು ಬಂದಮೇಲೆ ಸಹ ನಿಮ್ಗೆ ಹೇಳ್ತೀನಿ. ಹಾಗೆ ನನ್ನ ಹತ್ರ ವಿತ್ಡ್ರಾ ತೊಗೊಂಡಿದ್ದಾರೆ ಅಮೌಂಟು, ನಾನು ಮಾತ್ರ ತೊಗೊಂಡಿದ್ದೆ. ಅಮೌಂಟ್ ಜಾಸ್ತಿ ಆಗಲಿ ಅಂತ ಹಾಗೆ ಬಿಟ್ಟಿದ್ದೆ.
ಆ ಥರ ಜಾಯಿನ್ ಆದವ್ರಿಗೆ ನಾನು ವಿಟ್ರಸ್ ಹಾಕಿ ಕೊಡಿಸಿದ್ದೀನಿ. ಹಾಗೆ ಇನ್ನು 2 ಡೇಸಲ್ಲಿ ಇವತ್ತೊಬ್ಬರು ವಿಟ್ರ ಹಾಕಿದ್ದಾರೆ, ಅವ್ರದ್ದು 4 ಡೇಸಲ್ಲೇನೋ ಬರ್ಬೋದು. ಇಲ್ಲ ಅಂದರೆ ನಿಮಗೆ ಅವ್ರು ಬಂದಾಗ ಒಂದು ವಿಡಿಯೋ ಮಾಡ್ತೀನಿ. ಓಕೆ, ಇಂಟ್ರೆಸ್ಟ್ ಇದ್ದರೆ ಕಾಲ್ ಮಾಡಿ. ಸಾರಿ, ನನಗೆ ಏನು ಮಾತಾಡೋಕ್ಕಾಗ್ತಾಯಿಲ್ಲ. ಆಲ್ ದ ಬೆಸ್ಟ್ ಎಲ್ರಿಗೂ. ಥ್ಯಾಂಕ್ ಯು.